ಇವತ್ತಿನ ಕಾರ್ಯಕ್ರಮ ನೀವೆಲ್ಲರೂ ಬಂದಿರೋ ತುಂಬಾ ಧನ್ಯವಾದಗಳು. And as I exactly said, we want to convey this message. Rohan Corporation want to convey this message that hasiru usiru, go green and grow eco-friendly, and that's the reason we have greeted you all people with a sample of this plant. ಯಾಕಂದ್ರೆ ಇವತ್ತು ಈ ಒಂದು ಸಣ್ಣ ಗಿಡ ಅಥವಾ ಸಸಿ ನಾಳೆ ಮರವಾಗಿ ಹೆಮ್ಮರವಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಲೈಟಿಂಗ್ ಆಫ್ ಲ್ಯಾಂಪ್ ಅಂದರೆ ಶಿಲಾನ್ಯಾಸ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ದೀಪ ಬೆಳಗಿಸಿ ಅಥವಾ ದೀಪ ಹಚ್ಚಿಸುವ ಮೂಲಕ ಆರಂಭಿಸೋಣ. ನಮ್ಮ ನಿವಾಸಗಳಿಗೆ, ನಮ್ಮ ನಿಲಯಗಳಿಗೆ ನೆಮ್ಮದಿಯ ಬೆಳಕು ಹರಿದು ಬರಲಿ, ನಂಬಿದ್ದ ಜೀವಗಳಿಗೆ ಬೆಚ್ಚನೆಯ ಬದುಕಲಿ ಅನಿಸ್ತಾ ಫಸ್ಟ್ ಐ ರಿಕ್ವೆಸ್ಟ್ ಆಲ್ ದ ಪೀಪಲ್ ಆನ್ ದ ಸ್ಟೇಜ್ ಟು ಪ್ಲೀಸ್ ಕಮ್ ಫಾರ್ವರ್ಡ್ ಫಾರ್ ದ ಲೈಟಿಂಗ್ ಆಫ್ ದ ಲ್ಯಾಂಪ್. ಸೊ ದೀಪವನ್ನು ಹಚ್ಚಿಸಿ, ದೀಪವನ್ನು ಬೆಳಗಿಸಿ ಇವತ್ತಿನ ಕಾರ್ಯಕ್ರಮ ಉದ್ಘಾಟಿಸೋಣ ಕೇಳುತ್ತಾ Site Rohan Garden. Secondly, I call upon everyone to have passion to achieve something in life. Trust in God, have faith, pray daily, and then we can achieve whatever we want. So, without wasting time, I wish all the best for the future of Rohan Corporation. He has given a very good example to all of us. If we trust God, believe in ourselves, what we can achieve and contribute to the society. Rohan Corporation. Ladies and gentlemen, the reason behind and the person behind Rohan Corporation is none other than Dr. Rohan Montero. Ladies and gentlemen, today we have joined here for the groundbreaking ceremony for the releasing of the unveiling of the brochures. I request Dr. Rohan Montero to please escort all our people on stage and request all our guests to unveil as well as in this blueprint. Ladies and gentlemen, Matansala Churada Chappale Mulaka. I request once again all the ladies and gentlemen, let's congratulate everyone. This is Rohan Corporation presenting Rohan Garden. Thank you very much. That's Rohan Garden. Could you please put your hands together once again, everybody? Let's congratulate for this beautiful invitation. I request Dr. Rajendra Kumar sir, and having an association with Rohan Montero of Rohan Corporation. The visionary leader and his 31 years of exceptional leadership have not only strengthened the cooperative banking sector but also set new benchmarks in financial management and rural development. Banking ಮಾತ್ರವಲ್ಲ, ಸಮಾಜ ಸೇವೆಯಲ್ಲವರು ಅವರ ಪಾತ್ರ ಅಪಾರವಾಗಿದೆ. ರೋಹನ್ ಮೊಂತೆರೋ ಅವರ ಅಭಿಮಾನಿಗಳೇ ಮತ್ತು ಅವರ ಕಸ್ಟಮರ್ಸ್, ನಾನು ಕಂಡಾಗೆ ಸುಮಾರು 15 ದಿವಸದ ಅವಧಿಯಲ್ಲಿ ಇದು 3ನೇ ಭೂಮಿ ಪೂಜೆಯನ್ನು ನಾವು ನಡೆಸ್ತಾ ಇದ್ದೇವೆ. ಅಂದರೆ
ವಾರಕ್ಕೆ ಒಂದರ ಪ್ರಕಾರ ಮಾಡಿದರೂ 3 ವಾರ ಬೇಕಾಗ್ತದೆ. ಆದರೆ 15 ದಿವಸದ ಅವಧಿಯಲ್ಲಿ 3ನೇ ಭೂಮಿ ಪೂಜೆಯನ್ನು ರೋಹನ್ ಗಾರ್ಡನ್ನ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೇವೆ. ಅವರ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಲಿ ಮತ್ತು ಅವರು ಜನರ ಅಪೇಕ್ಷೆಗೆ ತಕ್ಕಂತೆ ಹೊಸ ಹೊಸ ಅಭಿರುಚಿಯೊಂದಿಗೆ ಕಟ್ಟಡವನ್ನು ನಿರ್ಮಿಸಿ ಅವರು ಗ್ರಾಹಕರಿಗೆ ಕೊಡೋದ್ರಿಂದ ಎಲ್ಲ ಗ್ರಾಹಕರು ಕೂಡ ತೃಪ್ತಿಯಿಂದ ಇದ್ದಾರೆ. ಅವರು ಆದಷ್ಟು ಬೇಗನೆ 50 ಕಟ್ಟಡಗಳನ್ನು ಪೂರೈಸುವಂಥ ಭೂಮಿ ಪೂಜೆಯನ್ನು ಆದಷ್ಟು ಬೇಗನೆ ಮಾಡಲಿ ಅಂತ ಕೇಳು ಅವರಿಗೆ ಸಂಪೂರ್ಣ ಸಹಕಾರವನ್ನು ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ರಾತ್ರಿ ಹಗಲು ಅವರು ದುಡಿದ್ದಾರೆ. ಆದ ಕಾರಣ ಇಷ್ಟರ ಮಟ್ಟಿಗೆ ಮಂಗಳೂರಲ್ಲಿ ಒಂದು ಪ್ರಸಿದ್ಧವಾದ ಒಂದು ಉದ್ಯಮ ಸಂಸ್ಥೆ ಅವರು ಸ್ಥಾಪಿಸಿದ್ದಾರೆ. ನಾನು ನೋಡ್ತಾ ಇದ್ದೇನೆ ರೋಹನ್ ಮೊಂತೇರೋ ಅವರ ಉತ್ತಮವಾದ ಗುಣಮಟ್ಟವಾದ ಅವರ ಆರ್ಕಿಟೆಕ್ಟ್ ಆಗಲಿ, ಅವರ ಬಿಲ್ಡಿಂಗ್ ಆಗಲಿ, ಆ ಡಾಕ್ಯುಮೆಂಟೇಷನ್ ಕೂಡ ಆಗಲಿ, ಗ್ರಾಹಕರಿಗೆ ಯಾವುದೇ ವಂಚನೆ ಮಾಡದಂಥ ಒಂದು ಸಂಸ್ಥೆ. ನಾನು ಇಷ್ಟರವರೆಗೆ ನಾನು ಕೂಡ ಕಾರ್ಪೊರೇಟರ್ ಆಗಿದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ರೋಹನ್ ಮೊಂತೇರೋ ಅವರ ಏನು ಡಾಕ್ಯುಮೆಂಟೇಷನ್ ಬಂದರೂ ಕೂಡ ಅದಕ್ಕೆ ಇನ್ಫ್ಲುಯೆನ್ಸ್ ಅಗತ್ಯ ಇಲ್ಲ. ಯಾಕೆಂದರೆ ಅವರ ವಾಸ್ತುಶಿಲ್ಪಿಯವರು, ಅವರ ಇಂಜಿನಿಯರ್ಸ್ ಅವರು ಆರ್ಕಿಟೆಕ್ಟ್ ಆಗಿ ಕ್ರಮಬದ್ಧವಾಗಿ ಆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಅವರಿಗೆ ತಕ್ಷಣವಾಗಿ ಅವರಿಗೆ ಆ ಲೈಸೆನ್ಸ್ ಕೊಡುವಂಥ ನಮ್ಮ ಅಧಿಕಾರಿಗಳು ತಕ್ಷಣವಾಗಿ ಕೊಡ್ತಾರೆ. ಉತ್ತಮ ಗುಣಮಟ್ಟವಾದ ಅದ್ಭುತವಾದ ಶಿಲಾನ್ಯಾಸ ಮಾಡಿ ಜನರನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ವಿಶ್ವಾಸ ಅವರು ಗಳಿಸಿದ್ದಾರೆ. ನಾನು ನೋಡ್ತಿದ್ದೇನೆ ಯಾವುದೇ ಒಂದು ಗ್ರಾಹಕರು ಅವರ ಬಗ್ಗೆ ತಪ್ಪನ್ನು ಮಾಡಲಿಲ್ಲ. ಗ್ರಾಹಕರು ಯಾವುದೇ ಒಂದು ಸಜೆಷನ್ ಕೊಟ್ಟರೆ, ನೀವು ತಪ್ಪು ಮಾಡಿದ್ರೆ ಅಂತ ಹೇಳಿದರೆ ತಕ್ಷಣವಾಗಿ ಅದನ್ನು ತಿದ್ದಿ ಅವರು ಅದನ್ನು ಸರಿಪಡಿಸುವಂಥ ಕೆಲಸ ಇಷ್ಟರವರೆಗೆ ಮಾಡಿದ್ದಾರೆ. So thank you Rohan for inviting me as a guest, and I wish you all the best. ಮಂಗಳೂರಲ್ಲಿ ಬಹುಶಃ ಯಾವಾಗ ರಿಯಲ್ ಎಸ್ಟೇಟ್ ಒಳ್ಳೆಯದು ಪಾಸಿಟಿವ್ಲಿ ನಡೀತದ ಆವಾಗ ಎಲ್ಲ ಬಿಸ್ನೆಸ್ಗಳು ಕೂಡ ಒಳ್ಳೆಯದೇ ನಡೀತದೆ. ಸೊ ವಿ ಆಲ್ ಮಸ್ಟ್ ಸಪೋರ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ರಿಯಲ್ ಎಸ್ಟೇಟ್ ಬೂಮ್ ಆದಾಗ ಪ್ರತಿಯೊಂದು ಸೆಕ್ಟರ್ಗೆ ಕೂಡ ಅದರಲ್ಲಿ ಬೆನಿಫಿಟ್ ಇದೆ ಮತ್ತು ಪ್ರತಿಯೊಂದು ಸೆಕ್ಟರ್ಗೆ ಕೂಡ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅವರು ಕೂಡ ಅವರಿಂದಾಗಿ ರೋಹನ್ ಕಾರ್ಪೊರೇಷನಿಂದ ಅನೇಕ ಅದು ಕಾರ್ಪೊರೇಷನ್ ಇರಲಿ ಅಥವಾ ನಮ್ಮ ಮೂಡ ಇರಲಿ, ಈ ಎಲ್ಲ ಕಚೇರಿಗಳಿಗೆ ಕೂಡ ಅವರ ಆ ಕಟ್ಟಡದ ಮೂಲಕಂತ ಬರ್ತಕ್ಕಂಥ ಟ್ಯಾಕ್ಸ್ ಏನಿದೆ ಅದರಿಂದ ಈ ಮಂಗಳೂರಿನ ಕಾರ್ಪೊರೇಷನ್ ಲಿಮಿಟ್ಸ್ನ ಒಳಗಿರ್ತಕ್ಕಂಥ ಬಂಧುಗಳಿಗೆ ಕೂಡ ಸಹಾಯಧನವಾಗಿ ಮೂಡ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ನೀಡ್ತಾ ಇದೆ. ಆ ಮೂಲಕ ಬೇಕಾದಂಥ ಕಟ್ಟಡಗಳನ್ನು ನಿರ್ಮಿಸುವಲ್ಲಿ ಕೆಲಸ ಮಾಡಿದೆ. ಉಪನ್ಯಾಸವನ್ನು ಆಶೀರ್ವಾದಿಸಿದಂಥ ಫಾದರ್, ನಮ್ಮ ಬೆಂದೂರು ಸೈಂಟ್ ಸೆಬಾಸ್ಟಿಯನ್ ಚರ್ಚಿನ ಫಾದರ್ ಆದಂಥ ಫಾದರ್ ವಾಲ್ಟರ್ ಅವರೇ, ಹಾಗೆಯೇ ಈಗ ತಾನೇ ನಮ್ಮನ್ನು ಮಾಡಿ ಹೋದಂಥ ಡಾಕ್ಟರ್ MNN ರಾಜೇಂದ್ರ ಕುಮಾರ್ ಅವರೇ, ಹಾಗೂ ಈ ವೇದಿಕೆಯಲ್ಲಿದ್ದಂಥ ನಮ್ಮ ಈ ಏರಿಯಾದ ಕಾರ್ಪೊರೇಟರ್ ಆದಂಥ ನವೀನ್ ಡಿಸೋಸರ್ ಅವರೇ, ಮೂಡ ಚೇರ್ಮನ್ನ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲರವರೇ, ಹಾಗೆಯೇ ದೈಜಿ ವರ್ಲ್ಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇರ್ಮನ್ ಆದಂಥ ವಾಲ್ಟರ್ ಡಿಸೋಸರ್ ಅವರೇ, ಹಾಗೆಯೇ ಇಲ್ಲಿ ನೆರೆದಿರುವ ಎಲ್ಲರೇ, ಇಲ್ಲಿ ನಮ್ಮ ಸ್ಟಾಫ್ಗಳು ಇರ್ಬೋದು, ನಮ್ಮ ಸಹಪಾಠಿಗಳು ಇರ್ಬೋದು, ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಹಾಗೆಯೇ ಎಲ್ಲ ಆರ್ಕಿಟೆಕ್ಟ್, ಇಂಜಿನಿಯರ್, ಕಾಂಟ್ರಾಕ್ಟರ್, ಹಾಗೆಯೇ ನಮ್ಮ ಎಲ್ಲ ಗ್ರಾಹಕರು, ನೀವು ಇಲ್ಲದಿದ್ದರೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ಸಹಕಾರದಿಂದ, ನಿಮ್ಮ ಸಪೋರ್ಟ್ನಿಂದ ನಾವು ಇದನ್ನು ಮಾಡಲಿಕ್ಕೂ ಸಾಧ್ಯ. ನಾವು ಜಸ್ಟ್ ಒಂದು ಸೇವೆ ಮಾಡೋದು, ಮನೆ ಕಟ್ಟಿಕೊಡೋದು, ಎಲ್ಲರಿಗೂ ಮನೆ ಆಗಬೇಕು, ಎಲ್ಲರಿಗೂ ಸೂರು ಆಗಬೇಕು ಎಂದು ನಮ್ಮ ಒಂದು ಆಸೆ. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೇವೆ. ಇದರಿಂದ ಎಲ್ಲರಿಗೂ ಒಳ್ಳೆತನ ಆಗ್ತದೆ. ಯಾಕೆಂದರೆ ಒಂದು ಬಿಲ್ಡಿಂಗ್ ಕಟ್ಟುವಾಗ ಒಂದು ಇಕಾನಮಿ ಕ್ರಿಯೇಟ್ ಆಗ್ತದೆ. ಇಕಾನಮಿಯಲ್ಲಿ ಎಲ್ಲರಿಗೂ ಪಾಲುದಾರರಾಗಿರ್ತಾರೆ.
ಯಾಕೆಂದರೆ ಇಲ್ಲಿ ಸಿಮೆಂಟ್ ಸಪ್ಲೈ ಮಾಡುವವರು, ಸ್ಟೀಲ್ ಕೊಡುವವರು, ಕಾಂಟ್ರಾಕ್ಟರ್ ಹಾಗೂ ಎಲ್ಲರಿಗೂ ಒಂದು ಕೆಲಸ ಸಿಗ್ತದೆ. ಎಲ್ಲರ ಕೆಲಸದಿಂದ ನಮ್ಮ ಮಂಗಳೂರು ನಗರವು ಒಳ್ಳೆಯ ಡೆವಲಪ್ ಆಗ್ತದೆ. ಈ ಮಂಗಳೂರು ಡೆವಲಪ್ ಆದರೆ ನಮಗೆ ಒಳ್ಳೆಯದು. ಯಾಕೆಂದರೆ ಮಂಗಳೂರು ನಗರ ಭಾರಿ ಒಳ್ಳೆಯ ಒಂದು ಸುಂದರ ನಗರ. ಇಲ್ಲಿ ಪೀಸ್ಫುಲ್ ಆಗಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ಸಪೋರ್ಟ್ ಮಾಡಿದ, ಸಹಕಾರ ಮಾಡಿದ ತಮ್ಮ ಎಲ್ಲರಿಗೂ ಒಂದೇ ವಾಕ್ಯದಿಂದ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ನೆಕ್ಸ್ಟ್ ಸ್ಯಾಟರ್ಡೆ ನಮ್ಮ ಇನ್ನೊಂದು ಪ್ರಾಜೆಕ್ಟ್ ಶಿಲಾನ್ಯಾಸ ಉಂಟು ಕಂಕನಾಡಿಯಲ್ಲಿ. ಇಥೋಸ್ ಎಂದು, ರೋಹನ್ ಇಥೋಸ್ ನೆಕ್ಸ್ಟ್ ಫಾದರ್ ಮುಲ್ಲರ್ಸ್. ಹಾಗಾಗಿ ತಾವೆಲ್ಲರೂ ಬರುವ ಶನಿವಾರ 5 ಗಂಟೆಗೆ ನಾವನ್ನು ಇದು ಇಟ್ಟಿದ್ದೇವೆ. ತಾವು ಇದನ್ನೇ ಆಮಂತ್ರಣ ಎಂದು ಎಣಿಸಿ ಬರಬೇಕೆಂದು ತಾವು ತಮ್ಮಲ್ಲಿ ಕೇಳಿಕೊಳ್ತೇನೆ.